ಅವನು ಅವಳ ಅಂದವನ್ನ ನೋಡಿ ಹುಚ್ಚನಂತಾಗಿದ್ದ. ಕಾಮವನ್ನೇ ಕಣ್ತುಂಬಿಕೊಂಡವನು ತಾನೊಂದು ಉತ್ತಮ ಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ಮರೆತಿದ್ದ. ಅವಳು ಬೇಡ ಅಂದ್ರೂ ಕೇಳದೆ ಬೆನ್ನು ಬಿದ್ದ ನೀಚನೊಬ್ಬನಿಂದ ಇಡೀ ದೇಶ ಮಾತ್ರವಲ್ಲದೆ ಭಾರತೀಯ ಸೇನೆ ಕೂಡ ತಲೆ ತಗ್ಗಿಸುವಂತಾಗಿತ್ತು. ಮೇಜರ್ ನಿಖಿಲ್ ಹಂಡ ಸೇನೆಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದ. ದೆಹಲಿಯ ಆರ್ಮಿ ಕ್ವಾರ್ಟರ್ಸ್ ನಲ್ಲಿ ಪತ್ನಿ ಹಾಗೂ ಮಗನ ಜೊತೆ ಅದ್ಭುತವಾದ ಜೀವನವನ್ನೇ ನಡೆಸ್ತಿದ್ದ. ಅವನ ಸಹೋದ್ಯೋಗಿ ಕಂ ಸ್ನೇಹಿತ ಮೇಜರ್ ಅಮಿತ್ ದ್ವಿವೇದಿಗೆ ನಾಗಾಲ್ಯಾಂಡ್ ನಲ್ಲಿ ಪೋಸ್ಟಿಂಗ್ ಆಗಿತ್ತು. 2015ರಲ್ಲಿ ಅಮಿತ್ ದ್ವಿವೇದಿ ಪತ್ನಿ ಶೈಲಜಾ ದ್ವಿವೇದಿ ಕೂಡ ಕೆಲವು ದಿನಗಳ ಕಾಲ ಗಂಡನ ಜೊತೆ ಇರಬೇಕು ಅಂತ ನಾಗಾಲ್ಯಾಂಡ್ಗೆ ಹೋಗಿದ್ಲು. ಅದೇ ಟೈಮಲ್ಲಿ ಶೈಲಜಾನ ನೋಡಿದ ನಿಖಿಲ್ ಹಂಡ ಅವಳ ಅಂದಕ್ಕೆ ಹುಚ್ಚನಾಗಿ ಹೋಗಿದ್ದ. ಈಕೆಯನ್ನ ನೋಡ್ತಿದ್ದಂತೆ ಅವನಲ್ಲಿದ್ದ ಕಾಮದ ಕಲಿಪುರುಷ ಹೊರಗೆ ಬಂದು ಕುಣಿದಾಡಿದ್ದ. ಹೇಗಾದ್ರೂ ಮಾಡಿ ಶೈಲಜಾ ಜೊತೆ ಮಂಚವನ್ನ ಹಂಚ್ಕೊಳ್ಬೇಕು ಅಂತ ಅವತ್ತೇ ನಿರ್ಧರಿಸಿದ್ದ. ಶೈಲಜಾ ಇನ್ನೊಬ್ಬ ಮೇಜರ್ನ ಹೆಂಡತಿಯಾಗಿದ್ರು ನಿಖಿಲ್ ಶಿಷ್ಟಾಚಾರವನ್ನ ಮರೆತು ಕಾಮಾಂಧನಾಗಿದ್ದ. ಇವಳನ್ನ ಪರಿಚಯ ಮಾಡಿಕೊಂಡು ಇಂಪ್ರೆಸ್ ಮಾಡೋಕೆ ಶುರು ಮಾಡಿದ್ದ. ಮೇಜರ್ ಅಮಿತ್ ದ್ವಿವೇದಿ ಸೇನೆಯಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ದ. ಅಲ್ಲದೆ ಆತ ಎಂದಿಗೂ ಯಾವುದೇ ಹೆಣ್ಣನ್ನು ತಪ್ಪಾಗಿ ಕಂಡವನಲ್ಲ. ಇತ್ತ ನಿಖಿಲ್ ಹೆಂಡತಿಯನ್ನ ಸಹ ತನ್ನ ಸಹೋದರಿ ಅಂತಾನೆ ಭಾವಿಸಿದ್ದ. ಅಮಿತ್ ದ್ವಿವೇದಿ ಒಳ್ಳೆಯ ಮೌಲ್ಯಗಳೊಂದಿಗೆ ಬದುಕ್ತಿದ್ದ ವ್ಯಕ್ತಿಯಾಗಿದ್ದ. ಆದ್ರೆ ನಿಖಿಲ್ ಹಂಡಾಗೆ ಮಾತ್ರ ತನಗೆ ಹೆಂಡತಿ ಮಗನಿದ್ರು ಅದೆಲ್ಲವನ್ನ ಮರೆತು ನಾಚಿಕೆ ಇಲ್ಲದವನಂತೆ ವರ್ತಿಸ್ತಿದ್ದ. ಕೆಲ ದಿನಗಳ ನಂತರ ಶೈಲಜಾ ದೆಹಲಿಯಲ್ಲಿದ್ದ ತನ್ನ ಕ್ವಾರ್ಟರ್ಸ್ಗೆ ವಾಪಸ್ ಆಗಿದ್ಲು. ಶೈಲಜಾ ವಾಪಸ್ ಆಗ್ತಿದ್ದಂತೆ ಅವಳನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡೋಕೆ ಶುರು ಮಾಡಿದ್ದ. ಕಂಟೋನ್ಮೆಂಟ್ ವ್ಯಾಪ್ತಿಯಲ್ಲಿರೋ ಬೇಸ್ ಆಸ್ಪತ್ರೆಯಲ್ಲಿ ಶೈಲಜಾ ಮನೋರೋಗಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ಲು. ಇದೇ ಟೈಮಲ್ಲಿ ಶೈಲಜಾ ಗಂಡ ಮೇಜರ್ ಅಮಿತ್ ದ್ವಿವೇದಿಗೆ ಪ್ರಮೋಷನ್ ಕೂಡ ಸಿಕ್ಕಿತ್ತು. ಕೆಲವು ವಾರಗಳ ಕಾಲ ಸುಡಾನ್ ನಲ್ಲಿರೋ ವಿಶ್ವಸಂಸ್ಥೆಯ ಶಾಂತಿ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡೋಕೆ ಅವರಿಗೆ ಆದೇಶಿಸಲಾಗಿತ್ತು. ದೇಶದ ಪ್ರತಿಷ್ಠೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸಿಕೊಳ್ಳೋ ಉದ್ದೇಶದಿಂದ ಅಮಿತ್ ದ್ವಿವೇದಿ ಅಲ್ಲಿಗೆ ಹೊರಟು ಹೋಗಿದ್ರು. ಗಂಡ ಹೋದ ನಂತರ ಶೈಲಜಾ ಸೇನೆಯ ಕ್ವಾರ್ಟರ್ಸ್ ನಲ್ಲಿ ಒಬ್ಳೇ ಇರ್ತಿದ್ಲು. ಗೃಹಿಣಿಯಾಗಿದ್ಕೊಂಡೆ ಸಮಾಜ ಸೇವೆ ಮಾಡ್ತಾ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ಲು. ಶೈಲಜಾ 2017ರ ಮಿಸಸ್ ಇಂಡಿಯಾ ಫೈನಲಿಸ್ಟ್ ಗಳಲ್ಲಿ ಒಬ್ಬಳಾಗಿದ್ಲು. ಈಕೆಗೆ ಮಿಸಸ್ ಇಂಡಿಯಾ ಪ್ರಶಸ್ತಿ ಬಾರದಿದ್ರು ಮಿಸಸ್ ಕ್ರಿಯೇಟಿವ್ ಪ್ರಶಸ್ತಿಯನ್ನ ಗೆದ್ದು ಎಲ್ಲರನ್ನ ಆಕರ್ಷಿಸಿದ್ಲು. ಶೈಲಜಾ ಚಿಕಿತ್ಸೆ ಪಡಿತಿದ್ದ ಆಸ್ಪತ್ರೆಗೆ ನಿಖಿಲ್ ಹಂಡ ಮಗನನ್ನ ಚಿಕಿತ್ಸೆಗೆ ಅಂತ ಕರ್ಕೊಂಡು ಬರ್ತಿದ್ದ. ಇದೇ ನೆಪದಲ್ಲಿ ಶೈಲಜಾಳನ್ನ ಪರಿಚಯ ಮಾಡಿಕೊಂಡು ಫೋನ್ ನಂಬರ್ನ ತಗೊಂಡು ಮಾತನಾಡೋ ಶುರು ಮಾಡಿದ್ದ. ಸ್ವಲ್ಪ ದಿನಗಳ ನಂತರ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನಿಲ್ಲದಿದ್ರೆ ನನಗೆ ಬದುಕೋಕೆ ಆಗೋದಿಲ್ಲ ಅಂತ ಹೇಳಿದ್ದ. ಅಲ್ಲದೆ ನನ್ನ ಮದುವೆಯಾಗ್ತೀಯಾ ಅಂತಾನು ಕೇಳಿದ್ದ. ನಿನಗಾಗಿ ನನ್ನ ಹೆಂಡತಿಗೆ ಡೈವರ್ಸ್ ಕೊಡೋಕು ನಾನು ರೆಡಿ ಅಂತಾನು ಶೈಲಜಾ ಮುಂದೆ ತನ್ನ ಕಾಮ ನಿವೇದನೆಯನ್ನ ಮಾಡ್ಕೊಂಡಿದ್ದ. ಆದ್ರೆ ಶೈಲಜಾ ಮಾತ್ರ ಇವನ ಮಾತಿಗೆ ಸೊಪ್ಪು ಹಾಕಿರ್ಲಿಲ್ಲ. ಇವನ ಕಾಟಕ್ಕೆ ಬೇಸತ್ತ ಶೈಲಜಾ ಕೆಲವು ದಿನಗಳ ಕಾಲ ಇವನಿಂದ ದೂರವಿದ್ಲು. ಹೀಗೆ ಗ್ಯಾಪ್ ಕೊಟ್ಟಿದ್ರಿಂದ ನಿಖಿಲ್ ಶೈಲಜಾ ಮೇಲೆ ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ. ಇದು ಕಾಮವಾಗಿದ್ದು ಪ್ರೀತಿಯಲ್ಲ ಅನ್ನೋದು ಇವನಿಗೆ ಅರ್ಥವಾಗದೆ ಹೋಗಿತ್ತು. ಪ್ರತಿ ಗಂಟೆಗೊಂದು ಸಲ ಕಾಲ್ ಮಾಡಿ ಶೈಲಜಾ ಜೊತೆ ಮಾತನಾಡ್ತಿದ್ದ. ಪ್ರತಿ ಸಲ ಕಾಲ್ ಮಾಡಿದಾಗ್ಲೂ ಕಾಫಿ ಕುಡಿಯೋಕೆ ಹೋಗೋಣ ಬರ್ತೀಯಾ ಅಂತ ಕೇಳ್ತಿದ್ದ. ಇವಳು ಎಷ್ಟೇ ಬೇಡ ಅಂದ್ರೂ ಸಹ ಅವನು ಫೋನ್ ಮಾಡಿ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ದ. ಇದರ ಮಧ್ಯೆ ಶೈಲಜಾ ಗಂಡ ಮೇಜರ್ ಅಮಿತ್ ಸುಡಾನ್ ನಿಂದ ವಾಪಸ್ ಬಂದಿದ್ರು. ಹೀಗೆ ಬಂದವರು ಒಂದು ದಿನ ರಾತ್ರಿ ಶೈಲಜಾ ಮೇಜರ್ ನಿಖಿಲ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಾ ಇರೋದನ್ನ ನೋಡಿ ಶಾಕ್ ಆಗಿದ್ರು. ಹೆಂಡತಿ ಬೇರೊಬ್ಬನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡೋದನ್ನ ನೋಡಿದ್ದ ಅಮಿತ್ ದ್ವಿವೇದಿ ಶೈಲಜಾನ ಪ್ರಶ್ನಿಸಿದ್ದ. ಎಷ್ಟು ದಿನದಿಂದ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಹೆಂಡತಿಯನ್ನ ಕೇಳಿದ್ದ. ಅದಕ್ಕೆ ಶೈಲಜಾ ಎಷ್ಟೇ ಬೇಡ ಅಂದ್ರೂ ನಿಖಿಲ್ ಬಹಳ ದಿನಗಳಿಂದ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ಹೇಳಿದ್ಲು. ಮೊದಲೇ ಮಾನಸಿಕ ಸಮಸ್ಯೆಯಿಂದ ಬಳಲ್ತಿದ್ದ ಹೆಂಡತಿ ಮೇಲೆ ಒತ್ತಡ ಹೇರಿದ್ರೆ ಏನಾದ್ರೂ ಹೆಚ್ಚು ಕಡಿಮೆಯಾಗಬಹುದು ಅನ್ನೋ ಉದ್ದೇಶದಿಂದ ಅಮಿತ್ ಶೈಲಜಾಗೆ ಏನು ಹೇಳದೆ ಸುಮ್ಮನಾಗಿದ್ದ. ಆದ್ರೆ ಅವನ ಜೊತೆ ಇನ್ನೊಂದು ಸಲ ಮಾತನಾಡಬೇಡ ಅಂತ ಹೇಳಿದ್ದ. ಅಲ್ಲದೆ ಅವನ ಕಾಲ್ಗೆ ರೆಸ್ಪಾಂಡ್ ಮಾಡಬೇಡ, ಒಂದು ವೇಳೆ ನಿಖಿಲ್ ನಿನಗೆ ತೊಂದರೆ ಕೊಟ್ರೆ ಹೇಳು ಅಂತಾನು ಹೇಳಿದ್ದ. ಹೀಗೆ ಮಾಡಿದ್ರೆ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರೋದಾಗಿ ಹೇಳಿ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ. ಅಮಿತ್ಗೆ ವಿಷಯ ಗೊತ್ತಾಗಿದೆ ಅಂತ ತಿಳಿದ ನಿಖಿಲ್ ಶೈಲಜಾಗೆ ವಿಡಿಯೋ ಕಾಲ್ ಮಾಡೋದನ್ನ ನಿಲ್ಲಿಸಿದ್ದ. ಅಮಿತ್ ಎಲ್ಲಿಗೆ ಹೋಗ್ತಾನೆ, ಎಷ್ಟು ಗಂಟೆಗೆ ವಾಪಸ್ ಬರ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ದ. ಹೀಗೆ ಅಮಿತ್ ಹೊರಗೆ ಹೋಗ್ತಿದ್ದಂತೆ ಶೈಲಜಾ ಒಬ್ಬಳೇ ಇರೋದನ್ನ ನೋಡ್ಕೊಂಡು ಕಾಲ್ ಮಾಡ್ತಿದ್ದ. ಹೀಗೆ ನಿಖಿಲ್ ಏನಿಲ್ಲ ಅಂದ್ರೂ ದಿನಕ್ಕೆ 10-20 ಸಲ ಫೋನ್ ಮಾಡಿ ಶೈಲಜಾ ಜೊತೆ ಮಾತನಾಡ್ತಿದ್ದ. ಶೈಲಜಾಗೆ ಇಷ್ಟವಿಲ್ಲದಿದ್ರು ಇವನ ಫೋನ್ ನ ರಿಸೀವ್ ಮಾಡ್ತಿದ್ಲು. ಇದರ ಬದಲು ನಿಖಿಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ಈ ಪ್ರಕರಣ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಅಲ್ಲದೆ ನಿಖಿಲ್ಗೆ ಎಚ್ಚರಿಕೆ ಕೊಟ್ಟಿದ್ರು ಸರಿ ಹೋಗ್ತಿತ್ತು. ಆದ್ರೆ ಅವನು ಫೋನ್ ಮಾಡಿದಾಗ್ಲೆಲ್ಲ ಶೈಲಜಾ ಅವನ ಜೊತೆ ಮಾತನಾಡಿದ್ದೆ ಇಲ್ಲಿ ದೊಡ್ಡ ತಪ್ಪಾಗಿ ಹೋಗಿತ್ತು. ನಿಖಿಲ್ಗೆ ದಿನದಿಂದ ದಿನಕ್ಕೆ ಹೇಗಾದ್ರೂ ಮಾಡಿ ಶೈಲಜಾನ ಮದುವೆಯಾಗಬೇಕು, ಅವಳನ್ನ ತನ್ನ ಹೆಂಡತಿಯಾಗಿ ಮಾಡ್ಕೋಬೇಕು ಅನ್ನೋ ಉತ್ಕಂಠತೆ ಹೆಚ್ಚಾಗ್ತಾ ಹೋಯ್ತು. ಇದಕ್ಕೆ ಈಕೆ
ಒಪ್ಪದಿದ್ದಾಗ ಕನಿಷ್ಠ ಪಕ್ಷ ಮಂಚವಾದ್ರೂ ಹಂಚಿಕೊಳ್ಳುವಂತೆ ಕೇಳಿದ್ದ. ಅವನು ಮೇಜರ್ ಆಗಿದ್ರು ಸಹ ಹೆಣ್ಣಿನ ವಿಚಾರದಲ್ಲಿ ತನ್ನ ಸ್ಥಾನಮಾನವನ್ನ ಮರೆತಿದ್ದ. ಹೆಂಡತಿಯ ವರ್ತನೆ ನೋಡಿ ಅಮಿತ್ 2-3 ಸಲ ಅವಳಿಗೆ ಎಚ್ಚರಿಸಿದ್ದ. ಇದಕ್ಕೆ ಶೈಲಜಾ ಸಹ ಅವನ ಜೊತೆ ಮಾತನಾಡೋದನ್ನ ಬಿಡ್ತೀನಿ ಅಂತ ಹೇಳಿದ್ಲು. ಅಮಿತ್ಗೆ ತನ್ನ ಹೆಂಡತಿಯ ಮೇಲೆ ನಂಬಿಕೆ ಇತ್ತು. ಇದೇ ಕಾರಣಕ್ಕೆ ಆತ ಯಾವತ್ತಿಗೂ ಅವಳ ಫೋನ್ನ ಚೆಕ್ ಮಾಡಿರ್ಲಿಲ್ಲ. ಇದೇ ಇವನ ಮನೆಯನ್ನ ಸಹ ಮುಳುಗಿಸಿತ್ತು. ತಿಂಗಳುಗಟ್ಟಲೆ ಶೈಲಜಾ ಹಿಂದೆ ಬಿದ್ರು ಅವಳು ಇವನಿಗೆ ಸಿಕ್ಕಿರ್ಲಿಲ್ಲ. ಕನಿಷ್ಠ ಮುಟ್ಟೋದಕ್ಕೂ ಬಿಟ್ಟಿರ್ಲಿಲ್ಲ. ಆಗ್ಲೇ ಹೇಗಾದ್ರೂ ಸರಿ ಅವಳನ್ನ ನನ್ನ ಸ್ವಂತ ಮಾಡಿಕೊಂಡು ಅವಳ ಜೊತೆ ಜೀವನ ನಡೆಸಬೇಕು. ಅವಳು ನನ್ನ ಪಕ್ಕದಲ್ಲಿ ಇಲ್ಲದಿದ್ರೆ ಜೀವನವೇ ಇಲ್ಲ ಅಂತ ನಿಖಿಲ್ ನಿರ್ಧರಿಸಿದ್ದ. ಕೊನೆಯಲ್ಲಿ ತನ್ನ ಪ್ರಯತ್ನವನ್ನ ಇನ್ನಷ್ಟು ಪ್ರಬಲಗೊಳಿಸಿದ್ದ. 2018 ಜೂನ್ 23ರಂದು ಶೈಲಜಾಗೆ ಫೋನ್ ಮಾಡಿದ್ದ. ಅವಳ ಕೊನೆ ನಿರ್ಧಾರವನ್ನ ತಿಳ್ಕೋಬೇಕು ಅಂತಾನೆ ಬೆಳಗ್ಗೆ 9 ಗಂಟೆಗೆಲ್ಲ ಶೈಲಜಾಗೆ ಫೋನ್ ಮಾಡಿದ್ದ. ಕಂಟೋನ್ಮೆಂಟ್ ಆರ್ಮಿ ಆಸ್ಪತ್ರೆಗೆ ಶೈಲಜಾ ಥೆರಪಿಗೆ ಬರೋ ವಿಚಾರ ನಿಖಿಲ್ಗೆ ಗೊತ್ತಿತ್ತು. ಇದರಿಂದ ಅಂದು ಆಸ್ಪತ್ರೆಗೆ ತೆರಳಿದವನು ಶೈಲಜಾಗಾಗಿ ಆಸ್ಪತ್ರೆಯಲ್ಲಿ ಕಾದು ಕುಳಿತಿದ್ದ. ಚಿಕಿತ್ಸೆಯ ನಂತರ ಶೈಲಜಾ ಹತ್ರ ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ ಅಂತ ಮಾತಿಗಿಳಿದಿದ್ದ. ಆದ್ರೆ ಶೈಲಜಾ ಮಾತ್ರ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮಿಬ್ಬರಿಗೂ ಈಗಾಗಲೇ ಮದುವೆಯಾಗಿದೆ. ಅಲ್ಲದೆ ನಿನಗೆ ಮಗ ಕೂಡ ಇದ್ದಾನೆ. ಸೇನೆಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದೀಯಾ. ಹೀಗಾಗಿ ಇದೆಲ್ಲ ಬೇಡ ಅಂತ ಒಳ್ಳೆ ಮಾತಲ್ಲೇ ಹೇಳಿದ್ಲು. ಇದಾದ ನಂತರ ಮನೆಗೆ ಡ್ರಾಪ್ ಮಾಡೋದಾಗಿ ಹೇಳಿ ನಿಖಿಲ್ ಶೈಲಜಾನ ಕಾರ್ ಹತ್ತಿಸಿಕೊಂಡಿದ್ದ. ಕಾರಲ್ಲೂ ಸಹ ನಿಖಿಲ್ ಶೈಲಜಾ ಮೇಲೆ ಇನ್ನಿಲ್ಲದಂತೆ ಒತ್ತಡ ಹೇರಿದ್ದ. ಒಂದು ಸಲ ಯೋಚನೆ ಮಾಡು, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಅಂತ ಹೇಳಿದ್ದ. ಹೀಗೆ ಹೇಳಿದವನು ಫೋನ್ನ ಕೈಗೆತ್ತಿಕೊಂಡವನು ತನ್ನ ಹೆಂಡತಿಗೆ ಕಾಲ್ ಮಾಡಿದ್ದ. ನಾನು ನಿನಗೆ ಡೈವರ್ಸ್ ಕೊಡ್ತಿದ್ದೀನಿ, ಇನ್ಮುಂದೆ ನಿನ್ನ ಜೊತೆ ಇರೋದಿಲ್ಲ. ಅಲ್ಲದೆ ಈಗಿಂದೀಗ್ಲೇ ಮನೆಯಿಂದ ಹೊರಟು ಹೋಗು ಅಂತ ಹೇಳಿದ್ದ. ಇದರಿಂದ ಆಘಾತಕ್ಕೊಳಗಾದ ನಿಖಿಲ್ ಹೆಂಡತಿ ಫೋನ್ನಲ್ಲಿ ಮಾತನಾಡ್ತಿದ್ದಾಗ್ಲೇ ಅದನ್ನ ಕೇಳಿಸಿಕೊಳ್ಳದೆ ಕಾಲ್ನ ಕಟ್ ಮಾಡಿದ್ದ. ಇದರಿಂದ ಕೋಪಗೊಂಡ ಶೈಲಜಾ ನಾನು ನಿನ್ನ ಯಾವುದೇ ಕಾರಣಕ್ಕೂ ಮದುವೆಯಾಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ಲು. ಹೀಗೆ ಹೇಳಿ ಕಾರ್ ಇಳಿದು ಹೋಗಲು ಶೈಲಜಾ ಮುಂದಾಗಿದ್ಲು. ಆಗ್ಲೇ ತನ್ನ ಜೊತೆ ತಂದಿದ್ದ ಚಾಕುವಿನಿಂದ ನಿಖಿಲ್ ಶೈಲಜಾ ಕುತ್ತಿಗೆಯನ್ನ ಸೀಳಿಬಿಟ್ಟಿದ್ದ. ನಂತರ 8 ಸಲ ಮನಸ್ಸೋ ಇಚ್ಛೆ ಚುಚ್ಚಿದ್ದ. ಕಂಟೋನ್ಮೆಂಟ್ ಆಗಿದ್ರಿಂದ ಸಾರ್ವಜನಿಕರು ಅಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರಲಿಲ್ಲ. ಹೀಗಾಗಿ ಅದು ಜನನಿಬಿಡ ಪ್ರದೇಶವಾಗಿದ್ರಿಂದ ಸ್ವಲ್ಪ ಹೊತ್ತು ಕಾರನ್ನ ಅಲ್ಲೇ ನಿಲ್ಲಿಸಿಕೊಂಡಿದ್ದವನು ಬಳಿಕ ಮೃತದೇಹದ ಮೇಲೆ ಕಾರು ಹತ್ತಿಸಿದ್ದ. ಆಕ್ಸಿಡೆಂಟ್ ರೀತಿ ಬಿಂಬಿಸಬೇಕು ಅನ್ನೋದು ಇವನ ಉದ್ದೇಶವಾಗಿತ್ತು. ಈ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದ ನಿಖಿಲ್ ಬಳಿಕ ಅಲ್ಲಿಂದ ವೇಗವಾಗಿ ಹೊರಟು ಹೋಗಿದ್ದ. ಶೈಲಜಾ ಫೋನ್ ಸಿಮ್ ತೆಗೆದು ಎಸೆದು ತನ್ನ ಮನೆಗೆ ಹೋಗಿದ್ದ. ಹೆಂಡತಿ ಜೊತೆ ಏನೊಂದು ಮಾತನಾಡದೆ ಸ್ನಾನ ಮಾಡಿ ಬಟ್ಟೆ ಬದಲಿಸಿದವನು ತನ್ನ ತಮ್ಮನ ಮನೆಗೆ ಬಂದಿದ್ದ. ಅಲ್ಲಿ ಕಾರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದವನು ಬಳಿಕ ಅಲ್ಲಿಂದ ಮೀರತ್ಗೆ ಪರಾರಿಯಾಗಿದ್ದ. ಇತ್ತ ಮೇಜರ್ ಅಮಿತ್ ದ್ವಿವೇದಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಬರೋಕೆ ಡ್ರೈವರ್ಗೆ ಹೇಳಿ ಆಸ್ಪತ್ರೆಗೆ ಕಾರು ಕಳಿಸಿದ್ದ. ಆದ್ರೆ ಆಸ್ಪತ್ರೆಯಿಂದ ಮೇಡಮ್ ಹೊರಟು ಹೋಗಿದ್ದಾರೆ ಅಂತ ಡ್ರೈವರ್ ಹೇಳಿದ್ದು ನೋಡಿ ಕಂಗಾಲಾದ ಅಮಿತ್ ಶೈಲಜಾಗೆ ಫೋನ್ ಮಾಡಿದ್ದ. ಆದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ರಿಂದ ತಕ್ಷಣವೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಅದರಲ್ಲಿ ಮೇಜರ್ ನಿಖಿಲ್ ಮೇಲೆ ಅನುಮಾನವಿದೆ ಅಂತ ಹೇಳಿದ್ದ. ಅಲ್ಲದೆ ಅವನು ನನ್ನ ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಾನೆ ಅಂತಾನು ಹೇಳಿದ್ದ. ಆರ್ಮಿ ಮೇಜರ್ ಆಗಿದ್ರಿಂದ ಪೊಲೀಸರು ತಕ್ಷಣವೇ ಅಖಾಡಕ್ಕೆ ಇಳಿದಿದ್ರು. ನಿಖಿಲ್ ಫೋನ್ಗೆ ಪೊಲೀಸರು ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಗ ಫೋನ್ ಸಿಗ್ನಲ್ ನ ಟ್ರೇಸ್ ಮಾಡಿದಾಗ ನಿಖಿಲ್ ದೆಹಲಿಯ ಸುತ್ತಮುತ್ತ ತಿರುಗಾಡ್ತಾ ಮೀರತ್ಗೆ ಹೋಗಿರೋದಾಗಿ ಗೊತ್ತಾಗಿತ್ತು. ಇದರಿಂದ ಪೊಲೀಸರು 10 ಟೀಮ್ಗಳನ್ನ ರಚನೆ ಮಾಡಿ ನಿಖಿಲ್ನ ಹುಡುಕೋಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ಶೈಲಜಾ ಚಿಕಿತ್ಸೆ ಪಡಿತಿದ್ದ ಆಸ್ಪತ್ರೆ ರಸ್ತೆಯಲ್ಲಿನ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಾರಲ್ಲಿ ಶೈಲಜಾ ಹೋಗಿರೋದು ಗೊತ್ತಾಗಿತ್ತು. ಆ ವ್ಯಕ್ತಿ ನಿಖಿಲ್ ಅಂತ ತಿಳಿದು ಅವನೇ ಶೈಲಜಾನ ಏನಾದ್ರೂ ಮಾಡಿರ್ತಾನೆ ಅಂತ ಅನುಮಾನಿಸಿದ್ರು. ಆಗ್ಲೇ ವ್ಯಕ್ತಿಯೊಬ್ಬ ಮಹಿಳೆಯ ಶವ ರಸ್ತೆಯಲ್ಲಿ ಬಿದ್ದಿದೆ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಅದು ಶೈಲಜಾ ಮೃತದೇಹ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ರು. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ರೀತಿ ಇದ್ರೂ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗಿತ್ತು. ಇದರಿಂದ ನಿಖಿಲ್ ಕಾಲ್ ಡೇಟಾ ಪರಿಶೀಲಿಸಿದಾಗ ಶೈಲಜಾ ಜೊತೆ ಎಡಬಿಡದೆ 1 ಗಂಟೆಗೂ ಹೆಚ್ಚು ಕಾಲ ಫೋನ್ನಲ್ಲಿ ಮಾತನಾಡಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಇದನ್ನ ನೋಡಿ ಪೊಲೀಸರೇ ಆಶ್ಚರ್ಯಕ್ಕೊಳಗಾಗಿದ್ರು. ಯಾಕಂದ್ರೆ ಹೀಗೆ 6 ತಿಂಗಳಲ್ಲಿ ಸರಿಸುಮಾರು 3300 ಸಲ ನಿಖಿಲ್ ಜೊತೆ ಶೈಲಜಾ ಫೋನ್ನಲ್ಲಿ ಮಾತನಾಡಿದ್ಲು. ಅವನು ಕಾಲ್ ಮಾಡಿದಾಗ್ಲೆಲ್ಲ ಶೈಲಜಾ ಮಾತನಾಡ್ತಿದ್ಲು. ಒಂದು ವೇಳೆ ಇಷ್ಟವಿಲ್ಲದಿದ್ರೆ ಇಷ್ಟು ಸಲ ಮಾತನಾಡುವ ಅವಶ್ಯಕತೆಯಾದ್ರೂ ಏನಿತ್ತು ಅನ್ನೋದು ಪೊಲೀಸರ ಅನುಮಾನವಾಗಿತ್ತು. ಕೊನೆಯ ಪಕ್ಷ ಗಂಡನಿಗಾದ್ರೂ ಈ ವಿಚಾರವನ್ನ ಹೇಳಬಹುದಿತ್ತು. ಆದ್ರೆ ಅವಳ ಮೇಲೆ ಗಂಡ ಇಟ್ಟಿದ್ದ ನಂಬಿಕೆಯೇ ಅವಳ ಜೀವ ತೆಗೆಯುವಂತೆ ಮಾಡ್ತು ಅಂತ ಪೊಲೀಸರು ಬೇಸರವನ್ನ ವ್ಯಕ್ತಪಡಿಸಿದ್ರು.
ಕೊನೆಗೆ ಮೀರತ್ನ ದೌರ್ಲಾ ಅನ್ನೋ ಪ್ರದೇಶದಲ್ಲಿ ನಿಖಿಲ್ನ ಅರೆಸ್ಟ್ ಮಾಡಿದ ಪೊಲೀಸರು ಸಾಕ್ಷ್ಯಾಧಾರಗಳ ಸಮೇತ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಆದ್ರೆ ನಿಖಿಲ್ ಸಾಕ್ಷ್ಯಾಧಾರಗಳನ್ನ ಮೊದಲೇ ನಾಶ ಮಾಡೋಕೆ ಪ್ರಯತ್ನಿಸಿದ್ದ. ಅವನ ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕಿ ಶೈಲಜಾಳನ ಕೊಂದ ಚಾಕುವನ್ನ ಅಡಗಿಸಿಟ್ಟಿದ್ದ. ಮರಣೋತ್ತರ ಪರೀಕ್ಷೆಯಲ್ಲಿ ಆಕೆಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿಲ್ಲ ಅಂತ ತಿಳಿದು ಬಂದಿತ್ತು. ಆದ್ರೂ ಪೊಲೀಸರು ಮೇಜರ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ನಿಖಿಲ್ ಸತ್ಯವನ್ನ ಬಾಯಿ ಬಿಟ್ಟಿದ್ದ. ಅಲ್ಲದೆ ಶೈಲಜಾ ಜೊತೆ ನನಗೆ ಸಂಬಂಧವಿತ್ತು, ಅವಳು ಈಗೀಗ ನನ್ನ ದೂರ ಬಿಡ್ತಿದ್ಲು ಅಂತ ಹೇಳಿದ್ದ. ಇದೇ ಕಾರಣಕ್ಕೆ ನಾನು ಅವಳನ್ನ ಕೊಲೆ ಮಾಡಿದ್ದಾಗಿ ನಿಖಿಲ್ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಕೊನೆಗೆ ನಿಖಿಲ್ ಮಾಡಿದ ದುಷ್ಕೃತ್ಯದಿಂದ ಸೇನಾಧಿಕಾರಿಗಳು ಸಹ ಆಘಾತಕ್ಕೊಳಗಾಗಿದ್ರು. ಇಂತಹವನಿಗೆ ಸೇನೆಯಲ್ಲಿ ಜಾಗವಿಲ್ಲ ಅಂತ ಕೆಲಸದಿಂದ ವಜಾ ಮಾಡಿದ್ರು. ಇಲ್ಲಿ ಶೈಲಜಾ ಮೇಲಿನ ಮೋಹವೇ ನಿಖಿಲ್ನ ಕೊಲೆಗಾರನನ್ನಾಗಿ ಮಾಡಿತ್ತು. ಇತ್ತ ಶೈಲಜಾ ಸಹ ಗಂಡನಿಗೆ ಒಂದು ಮಾತು ಹೇಳಿದ್ದಿದ್ರೆ ಇವತ್ತು ಈಕೆ ಬದುಕಿರ್ತಿದ್ಲು. ಬೇರೆಯವರ ಹೆಂಡತಿಯನ್ನ ತನ್ನ ಸ್ವಂತ ಮಾಡ್ಕೊಳ್ಬೇಕು ಅಂತ ಹೋದ ನಿಖಿಲ್ ಜೈಲು ಪಾಲಾದ್ರೆ ಶೈಲಜಾ ಇಹಲೋಕವನ್ನೇ ತ್ಯಜಿಸಿದ್ಲು. ಗಂಡ ಮಾಡಿದ ಕೊಲೆ ವಿಚಾರ ಗೊತ್ತಾಗಿ ನಿಖಿಲ್ ಹೆಂಡತಿ ಸಹ ಶಾಕ್ ಆಗಿದ್ಲು. ಜಸ್ಟ್ ಒಂದೇ ಒಂದು ದಿನದಲ್ಲಿ ಆಕೆಯ ಜೀವನವೇ ತಲೆ ಕೆಳಗಾಗಿ ಹೋಗಿತ್ತು. ಮೇಜರ್ ಹೆಂಡತಿ ಸ್ಥಾನದಿಂದ ಕೊಲೆಗಾರನ ಹೆಂಡತಿಯಾಗಿ ಬದುಕಬೇಕಾದ ಸ್ಥಿತಿ ಆಕೆಗೆ ಬಂದೊದಗಿತ್ತು. ತನ್ನ ಜೀವನವನ್ನ ಹಾಳು ಮಾಡಿಕೊಂಡಿದ್ದಲ್ಲದೆ ತನ್ನ ಹೆಂಡತಿ ಮಕ್ಕಳನ್ನ ಸಹ ನಿಖಿಲ್ ಅನಾಥರನ್ನಾಗಿ ಮಾಡಿದ್ದ. ಮತ್ತೊಂದು ಕಡೆ ಸಮಾಜದಲ್ಲಿ ಗೌರವಯುತವಾಗಿ ಜೀವನ ನಡೆಸುತ್ತಿದ್ದ ಮೇಜರ್ ಅಮಿತ್ ದ್ವಿವೇದಿ ಜೀವನವನ್ನು ಸಹ ಹಾಳು ಮಾಡಿದ್ದ. ಇನ್ನು ನಿಖಿಲ್ಗೆ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆಗಳಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದು, ಈ ರೀತಿಯ ಸೈಕೋಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.